ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಒಂದು ವಿಡಿಯೋ ವೈರಲ್ ಆಗ್ತಿತ್ತು. ಈ ಥರ ಅಮೌಂಟ್ ಇಟ್ಟಿರೋದು ಗೋಲ್ಕದಲ್ಲಿ ಹುಳಗಳೆಲ್ಲ ಫಂಗಸ್ ಆಗಿ ಅಮೌಂಟ್ ಎಲ್ಲ ತಿಂದ್ಬಿಟ್ಟಿತ್ತು. ನನಗೂ ಸ್ವಲ್ಪ ಅಮೌಂಟ್ ಬೇಕಿತ್ತು, ಹಂಗಾಗಿ ಓಪನ್ ಮಾಡೇ ಬಿಟ್ಟೆ. ನಂಗೆ ಸ್ವಲ್ಪ ಭಯ ಆಯ್ತಿತ್ತು, ಯಾಕಂದರೆ ಕಷ್ಟಪಟ್ಟು ಇಟ್ಟಿರೋದಲ್ವ, ಏನಾದರೂ ಈ ಥರ ಆದರೆ ತುಂಬ ನೋವಾಗುತ್ತೆ. ಹಂಗಾಗಿ ನೀವು ಏನಾದರೂ ಈ ಥರ ಬಾಕ್ಸಲ್ಲಿ ಅಮೌಂಟ್ ಸೇವ್ ಮಾಡ್ತಿದ್ರೆ ಓಪನ್ ಮಾಡ್ಕೊಂಬಿಡಿ. ಆ ಹುಳಗಳೆಲ್ಲ ತಿಂದರೆ ಅದು ಆಗೋ ನೋವು ಎಷ್ಟಾಗುತ್ತೆ ಅಂತ ನನಗಂತೂ ಸಿಕ್ಕಾಬಟ್ಟೆ ಆಯಿತು. ಅವ್ರ ವಿಡಿಯೋ ನೋಡಿನೇ ಆಯಿತು. ಇನ್ನು ನಮ್ಮ ಅಮೌಂಟು ಆ ಥರ ಆದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಇನ್ನು ಊರಿಗೆ ಹೋಗಿದ್ದಾಗ ಇದು ನಮ್ಮ ಅಕ್ಕ ಇಲ್ಲಿ ವರ್ಕ್ ಮಾಡೋದು ಗೌರ್ಮೆಂಟ್ ಸ್ಕೂಲ್ ನೋಡಿದ ತಕ್ಷಣ ನನಗೆ ನಮ್ಮ ಸ್ಕೂಲೇ ನೆನಪಾಯಿತು. ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿಟ್ಟಿದ್ದಾರೆ ಸ್ಕೂಲು. ಎಲ್ಲೂ ಈಗ ಗೌರ್ಮೆಂಟ್ ಸ್ಕೂಲ್ಗಳೇ ಇಲ್ಲ. ಇದನ್ನು ನೋಡಿ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆದಷ್ಟು ಗೌರ್ಮೆಂಟ್ ಸ್ಕೂಲ್ಗಳನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು. ಇದನ್ನು CBSE ಸಿಲೆಬಸ್ ICSE ಸಿಲೆಬಸ್ನ ಮಾಡಿ ದಯವಿಟ್ಟು ನಮ್ಮ ಮಕ್ಕಳನ್ನ ಸೇರಿಸಿ ಓದಿಸ್ತೀವಿ. ದುಡ್ಡಿರೋ ಮಕ್ಕಳು ಚೆನ್ನಾಗಿರೋ ಸ್ಕೂಲಲ್ಲಿ ಓದ್ತಾರೆ, ದುಡ್ಡು ಇಲ್ದಿರೋ ಮಕ್ಕಳು ಈ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ. ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಎಲ್ಲರಿಗೂ ಒಂದೇ ಸಿಲೆಬಸ್ ಇತ್ತು. ಇವಾಗ ICSE ಸಿಲೆಬಸ್ಸು, CBSE ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ ಅಂತ ಮಾಡಿಕೊಂಡು ಇರೋರೇ ಓದ್ತಾ ಇದ್ದಾರೆ, ಇಲ್ಲದೆ ಇರೋರೆಲ್ಲ ಪಾಪ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಊರಿಗೆ ಯಾಕೆ ಹೋಗಿದೆ ಅಂದರೆ ನಮ್ಮ ಅಣ್ಣಂದು 1 ವರ್ಷ ಆಗೇ ಹೋಯಿತು. ಈ ಮನೆ ಹತ್ರ ನಾನೊಬ್ಳು ಒಂಟಿ. ನನಗಂತೂ ಸಿಕ್ಕಾಬಟ್ಟೆ ನೋವಾಗುತ್ತೆ. ನಮ್ಮ ಅಣ್ಣಂದು ಈ ಥರ ಈ ಫೋಟೋ ನೋಡ್ಬಿಟ್ಟಂತೂ ಎಷ್ಟು ನೋವಾಯಿತು ಅಂದರೆ ಬಸ್ಸಲ್ಲಿರೋರೆಲ್ಲ ಎದ್ದು ನೋಡ್ತಿದ್ರು. ಈ ಬ್ಯಾನರ್ ಹಾಕಿದ್ಮೇಲೆ ಅದನ್ನು ನೋಡಿ ಕಣ್ಣು ತುಂಬಿ ಬಂತು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅಕ್ಕಿ ಎಲ್ಲ ತೊಳೆದಾಕೊಂಡು ಅದೇ ಬೇಜಾರಲ್ಲಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಅಕ್ಕಿ ಹಿಟ್ಟು ಮಾಡಿಸಿದ್ರು ಅಷ್ಟೇ, ಚಕ್ಲಿಗೂ ಅಷ್ಟೇ. ಚಕ್ಲಿಗೆ ತುಂಬ ಬಿಸಿಲಲ್ಲಿ ಒಣಗಾಕಬಾರ್ದು, ನೆರಳಲ್ಲಿ ಒಣಗಾಕಬೇಕು ಅಂತ ಹೇಳ್ತಾ ಇತ್ತು. ತೊಳೆದುಬಿಟ್ಟೆ ಹಾಕೊಳ್ಳಿ, ಹಂಗೆ ಬಿಸಿಸೋಕೆ ಹೋಗಬೇಡಿ. ಇನ್ನು ಲತೀಕ್ಷಾ ಎಷ್ಟೇ ನೋವಿದ್ರೂ ಇದು ನಮ್ಮ ಓನರ್ ಆಂಟಿ ಮೊಮ್ಮಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ನಗ್ತಾಳೆ. ಎಷ್ಟು ಕ್ಯೂಟು ನೋಡಿ, ಹೆಣ್ಮಕ್ಳು ಅರ್ಶಿನ ಕುಂಕುಮನೆಲ್ಲ ಹೆಂಗೆ ಇಕ್ಕೋತಾಳೆ. ಕನಕಾಂಬ್ರವ್ ಮುಡ್ಕೊಂಬಂದರೆ ಅವಳಿಗೆ ನನ್ನ ಋಷಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾಳೆ, ಆಮೇಲೆ ಅಷ್ಟು ಚೆನ್ನಾಗಿ ನಗ್ತಾಳೆ, ನೋಡ್ತಾಳೆ. ಹಂಗಾಗಿ ಇವಳು ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ನನಗೆ. ಥ್ಯಾಂಕ್ ಯು.